ಯತ್ರ ನಾರ್ಯಸ್ತು ಪೂಜೆಯಂತೆ ರಮಂತೆ ತತ್ರ ದೇವತಾಃ ಎಂಬ ಉದಾತ್ತ ಚಿಂತನೆಯನ್ನು ಹೊಂದಿರುವ ಭಾರತದಂತಹ ಸಂಸ್ಕೃತಿಯಲ್ಲಿ ಇಂದು ಮಹಿಳೆಯರ ಸುರಕ್ಷತೆಯ ಪ್ರಶ್ನೆ ಅತ್ಯಂತ ಜಟಿಲ ಮತ್ತು ಆತಂಕಕಾರಿ ವಿಷಯವಾಗಿ ಪರಿಣಮಿಸಿದೆ. ಭಾರತವು ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ದಾಪುಗಾಲು ಹಾಕುತ್ತಿದ್ದರೂ ಸಮಾಜದ ಅರ್ಧಭಾಗದಷ್ಟಿರುವ ಮಹಿಳೆಯರು ಇಂದಿಗೂ ಭಯಮುಕ್ತವಾಗಿ ಬದುಕಲು ಸಾಧ್ಯವಾಗುತ್ತಿಲ್ಲ ಎಂಬುದು ಅತ್ಯಂತ ಕಹಿ ಸತ್ಯ. ಇತಿಹಾಸದ ಪುಟಗಳಲ್ಲಿ ದಾಖಲಾದ ನಿರ್ಭಯಾ ಪ್ರಕರಣದಿಂದ ಹಿಡಿದು ಇತ್ತೀಚಿನ ಕೋಲ್ಕತ್ತಾ ವೈದ್ಯೆಯ ಮೇಲಿನ ದೌರ್ಜನ್ಯದವರೆಗೆ ಘಟನೆಗಳು ಬದಲಾಗುತ್ತಿವೆಯೇ ಹೊರತು ಮಹಿಳೆಯರ ಮೇಲಿನ ಕ್ರೌರ್ಯದ ಸ್ವರೂಪ ಬದಲಾಗಿಲ್ಲ. ಇಂದು ಮಹಿಳೆಯರು ಕೇವಲ ಅಪರಿಚಿತರಿಂದ ಮಾತ್ರವಲ್ಲದೆ ತಮಗೆ ಪರಿಚಿತವಿರುವವರಿಂದ ಹಾಗೂ ಸ್ವತಃ ಮನೆಯ 4 ಗೋಡೆಗಳೊಳಗೂ ಸುರಕ್ಷಿತವಾಗಿಲ್ಲದಿರುವುದು ಸಾಮಾಜಿಕ ಅವನತಿಯ ಸಂಕೇತವಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿನ ಬೀದಿ ಕಾಮುಕರ ಕಾಟ, ಸರಿಯಾದ ಬೀದಿ ದೀಪಗಳಿಲ್ಲದ ರಸ್ತೆಗಳು ಮತ್ತು ಪೊಲೀಸ್ ಗಸ್ತು ವ್ಯವಸ್ಥೆಯ ಕೊರತೆಯು ಮಹಿಳೆಯರಲ್ಲಿ ಅಭದ್ರತೆಯ ಭಾವವನ್ನು ಮೂಡಿಸಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಮಹಿಳೆಯರು ದೈನಂದಿನ ಚಟುವಟಿಕೆಗಳಿಗೂ ಭಯಪಡುವ ಪರಿಸ್ಥಿತಿಯಿದೆ. ತಂತ್ರಜ್ಞಾನದ ಯುಗವು ಒಂದೆಡೆ ನಮಗೆ ಸೌಲಭ್ಯಗಳನ್ನು ನೀಡಿದ್ದರೆ ಮತ್ತೊಂದೆಡೆ ಮಹಿಳೆಯರ ವಿರುದ್ಧದ ಡಿಜಿಟಲ್ ಅಪರಾಧಗಳಿಗೆ ಹೊಸ ವೇದಿಕೆಯನ್ನು ಒದಗಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ಮತ್ತು ಡೀಪ್ಫೇಕ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಹಿಳೆಯರ ಭಾವಚಿತ್ರಗಳನ್ನು ವಿರೂಪಗೊಳಿಸುವುದು, ನಗ್ನ ವಿಡಿಯೋಗಳನ್ನು ಸೃಷ್ಟಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡುವುದು ಹಾಗೂ ಸೈಬರ್ ಬೆದರಿಕೆಗಳು ಮಹಿಳೆಯರ ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿವೆ. ಈ ಡಿಜಿಟಲ್ ಕಿರುಕುಳವು ಅವರ ಖಾಸಗಿತನವನ್ನು ಭಂಗಗೊಳಿಸುವುದಲ್ಲದೆ ಗೌರವಯುತವಾಗಿ ಬದುಕುವ ಹಕ್ಕನ್ನು ಕಸಿದುಕೊಳ್ಳುತ್ತಿದೆ. ಇದರ ಜೊತೆಗೆ ನಮ್ಮ ಸಮಾಜದಲ್ಲಿ ಬೇರೂರಿರುವ ಪಿತೃಪ್ರಧಾನ ಮನಸ್ಥಿತಿಯು ಮಹಿಳೆಯರನ್ನು ಕೇವಲ ಒಂದು ವಸ್ತುವಿನಂತೆ ಕಾಣುವಂತೆ ಮಾಡಿದೆ. ಉದ್ಯೋಗಸ್ಥ ಮಹಿಳೆಯರು ಕೆಲಸದ ಸ್ಥಳಗಳಲ್ಲಿ ಲಿಂಗ ತಾರತಮ್ಯದ ಜೊತೆಗೆ ಲೈಂಗಿಕ ಕಿರುಕುಳವನ್ನು ಎದುರಿಸುತ್ತಿದ್ದಾರೆ. ಇಂತಹ ಘಟನೆಗಳು ನಡೆದಾಗ ಸಮಾಜವು ಅಪರಾಧಿಯನ್ನು ಶಿಕ್ಷಿಸುವ ಬದಲು ಸಂತ್ರಸ್ತೆಯ ಉಡುಪು ಅಥವಾ ಆಕೆಯ ನಡವಳಿಕೆಯನ್ನು ಪ್ರಶ್ನಿಸುವ ವಿಕ್ಟಿಮ್ ಬ್ಲೇಮಿಂಗ್ ಪ್ರವೃತ್ತಿಯನ್ನು ಹೊಂದಿರುವುದು ದುರದೃಷ್ಟಕರ. ಕಾನೂನು ವ್ಯವಸ್ಥೆಯ ವಿಳಂಬ ಧೋರಣೆಯು ಅಪರಾಧಿಗಳಿಗೆ ಭಯವಿಲ್ಲದಂತೆ ಮಾಡಿದೆ. ವಿಳಂಬವಾದ ನ್ಯಾಯವು ನ್ಯಾಯ ನಿರಾಕರಿಸಿದಂತೆ ಎಂಬ ಮಾತಿನಂತೆ ಅತ್ಯಾಚಾರದಂತಹ ಘೋರ ಕೃತ್ಯಗಳಿಗೂ ವರ್ಷಗಟ್ಟಲೆ ವಿಚಾರಣೆ ನಡೆಯುವುದರಿಂದ ಸಾಕ್ಷ್ಯಗಳು ನಾಶವಾಗುವ ಸಂಭವವಿರುತ್ತದೆ. ಹಾಗಾಗಿ ಮಹಿಳಾ ದೌರ್ಜನ್ಯ ಪ್ರಕರಣಗಳಿಗಾಗಿ ಪ್ರತ್ಯೇಕ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸಿ 6 ತಿಂಗಳೊಳಗೆ ತೀರ್ಪು ನೀಡುವ ವ್ಯವಸ್ಥೆ ಜಾರಿಗೆ ಬರಬೇಕು. ಪೊಲೀಸ್ ಇಲಾಖೆಯಲ್ಲಿ ಮಹಿಳೆಯರ ಸಂಖ್ಯೆಯನ್ನು ಹೆಚ್ಚಿಸುವುದು ಮತ್ತು ದೂರು ನೀಡಲು ಬರುವ ಮಹಿಳೆಯರ ಜೊತೆ ಸಂವೇದನಾಶೀಲತೆಯಿಂದ ವರ್ತಿಸುವಂತೆ ಸಿಬ್ಬಂದಿಗೆ ತರಬೇತಿ ನೀಡುವುದು ಅತ್ಯಗತ್ಯ. ಕೇವಲ ಕಠಿಣ ಕಾನೂನುಗಳಿಂದ ಮಾತ್ರ ಬದಲಾವಣೆ ಅಸಾಧ್ಯ. ಬದಲಾವಣೆ ನಮ್ಮ ಮನೆಯಿಂದಲೇ ಆರಂಭವಾಗಬೇಕು. ಗಂಡು ಮಕ್ಕಳಲ್ಲಿ ಬಾಲ್ಯದಿಂದಲೇ ಮಹಿಳೆಯರ ಬಗ್ಗೆ ಗೌರವ ಮತ್ತು ಸಮಾನತೆಯ ಭಾವನೆಯನ್ನು ಮೂಡಿಸುವ ಲಿಂಗ ಸೂಕ್ಷ್ಮತೆ ಶಿಕ್ಷಣವನ್ನು ಶಾಲಾ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು. ಆಧುನಿಕ ತಂತ್ರಜ್ಞಾನಗಳಾದ ಪ್ಯಾನಿಕ್ ಬಟನ್, ಸುರಕ್ಷತಾ ಆಪ್ಗಳು ಮತ್ತು ಸಾರ್ವಜನಿಕ ಸಾರಿಗೆಯಲ್ಲಿ ಸಿಸಿಟಿವಿಗಳ ಅಳವಡಿಕೆ ಸುರಕ್ಷತೆಯನ್ನು ಹೆಚ್ಚಿಸಬಲ್ಲದು. ಅಂತಿಮವಾಗಿ ಗಾಂಧೀಜಿಯವರು ಹೇಳಿದಂತೆ, ಯಾವ ದಿನ ಒಬ್ಬ ಮಹಿಳೆ ತಡರಾತ್ರಿಯಲ್ಲಿ ನಿರ್ಭಯವಾಗಿ ರಸ್ತೆಯಲ್ಲಿ ನಡೆಯಬಲ್ಲಳೋ ಅಂದು ಮಾತ್ರ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಂದದಂತಾಗುತ್ತದೆ.